ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋ ಒಂದು ಮಾತಿದೆ. ಬಿದ್ದಾಗ ಎಲ್ಲರೂ ಕಲ್ಲು ಹಾಕೋರೆ, ಆದರೆ ಬಿದ್ದಿರೋರನ್ನ ಕೈ ಹಿಡಿದು ಮೇಲೆತ್ತಾರೆ ಯಾರು? ಸೊ ಬಿದ್ದಿರೋರನ್ನ ಕೈ ಹಿಡ್ಕೊಂಡು ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಯಾಕೆ ಈ ಮಾತು ಹೇಳ್ತಿದ್ದೀನಿ, ಅವ್ರು ಯಾಕೆ ಆ ಮಾತು ಹೇಳ್ತಿದ್ದಾರೆ ಅಂತಂದರೆ, ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅವ್ರ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಕೆಲವರು ಇಲ್ಲ ಮಾಡಿದ್ದಾರೆ ಕೊಲೆ ಅಂತಿದ್ದಾರೆ, ಇಲ್ಲ ಇದು ಆರೋಪ ಅಷ್ಟೇ, ಅಪರಾಧಿ ಅಂತ ನೀವು ಪಟ್ಟ ಕೊಡಬೇಡಿ, ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿದ್ದಾರೆ. ಸೊ ಚಿತ್ರರಂಗ ಒಂದು ಕುಟುಂಬ ಅಂತ ಅಂದಮೇಲೆ ಕಷ್ಟ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗಲೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಧೈರ್ಯವನ್ನು ತುಂಬಬೇಕು. ಸೊ ಹೀಗಾಗಿ ನಾವು ಆಳ್ಗೊಂದು ಕಲ್ಲು ಅಂತ ಕಲ್ಲು ಹಾಕೋದು ಬೇಡ, ಅವ್ರನ್ನ ಕೈ ಹಿಡಿದು ಮೇಲೆತ್ತುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಸೊ ನನ್ನೊಟ್ಟಿಗೆ ಈಗ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂದರೆ ಚಿತ್ರರಂಗ ಯಾವುದಾದ್ರೂ ಬೇರೆ ವಿಚಾರಗಳು ಬಂದಾಗ ಚಿತ್ರರಂಗ ಅಂದರೆ ಒಂದು ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತಾರೆ. ಬಟ್ ಅದೇ ಒಂದು ಕುಟುಂಬದಲ್ಲಿ ಇವತ್ತು ಪರವಾಗಿರೋರು ಇದ್ದಾರೆ, ವಿರೋಧವಾಗಿ ನಿಂತಿರೋರು ಇದ್ದಾರೆ. ಅದು ಅವರವ್ರ ವೈಯಕ್ತಿಕ ಬಿಡಿ. ಯಾಕಂದರೆ ಪರ್ಸ್ನಲ್ ವಿಚಾರದಿಂದ ಕೆಲವೊಬ್ಬರು ಇಂತಹ ಸಮಯದಲ್ಲಿ ದ್ವೇಷ ಸಾಧಿಸ್ತಾರೆ. ಬಟ್ ಶಮಿತಾ ಮಲ್ನಾಡ್ ಅವರು ತುಂಬ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳುವಂಥ ಕೆಲಸ ಮಾಡಿದ್ರಿ. ನಿಮಗೆ ದರ್ಶನ್ ಅವರು ಸಹೋದರ ಮತ್ತು ಅಣ್ಣ ಗೆಳೆಯ ಈ ಥರದ್ದೆಲ್ಲ ಒಂದು ಅನುಬಂಧವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದೀರಿ. ಫಸ್ಟ್ ರಿಯಾಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಫಸ್ಟ್ ರಿಯಾಕ್ಷನ್ ತಮ್ಮದು? ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಅನ್ನೋದಕ್ಕಿಂತ ಅದು ಎಲ್ಲರಿಗೂ ಒಂದೇ ಆಗಿದ್ದು, ಶಾಕ್. ಎಲ್ಲರಿಗೂ ಶಾಕೇ ಆಗಿದ್ದು. ಯಾಕೆಂದ್ರೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು ಘಟನೆ ಆಗಿದ್ದಿದ್ದು. ಸೊ ಅವತ್ತು ಮಂಗಳವಾರ ನನ್ನ ಜ್ಞಾಪಕ ಇದೆ, ಮಗಳನ್ನ ಸ್ಕೂಲಿಗೆ ಕಳಿಸೋ ಸ್ವಲ್ಪ ತಡ ಆಗಿ ನಾನು ಹೊರಡೋದು ಲೇಟ್ ಆಯಿತು. ನಂಗೆ ರೆಕಾರ್ಡಿಂಗ್ ಇತ್ತು ಅವತ್ತು. ಸೊ ರೆಕಾರ್ಡಿಂಗ್ ಸ್ಟುಡಿಯೋಗೆ ಯೂಶ್ವಲಿ ನಾವು ಒಂಥರ ಪಾಸಿಟಿವ್ ವೈಬ್ಸಲ್ಲಿ ಹೋಗ್ತೀವಿ. ರೆಕಾರ್ಡಿಂಗ್ ಅಂದರೆ ಎಲ್ಲರಿಗೂ ಖುಷಿ, ಹಾಡೋದಂದರೆ ಖುಷಿ. ಇವತ್ತು ಏನು ಹೊಸದು ಮಾಡೋದು, ಇದು ನನ್ನದೇ ಮ್ಯೂಸಿಕ್ ಡೈರೆಕ್ಷನ್ ಆಗಿದ್ದರಿಂದ ನಾನು ಬೇರೆ ಮ್ಯೂಸಿಷಿಯನ್ಸ್ನ ಕರೆದಿದ್ದೆ. ಆ್ಯಂಡ್ ಅವರೆಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಒಂದು ಹಾಫ್ ಆನ್ ಅವರ್ ನಾನು ಲೇಟಾಗಿ ಹೋದ ಕೂಡಲೇ ಯಾರೂ ಏನೂ ಮಾತಾಡ್ತಾ ಇಲ್ಲ. ಆ್ಯಂಡ್ ಸಡನ್ಲಿ ಒಂಥರ ನಿಮ್ಗೊಂಥರ ಫೀಲ್ ಆಗುತ್ತಲ್ಲ, ಹೋದ್ಕೊಳ್ಳೆ ಎಲ್ಲರೂ ಖುಷೀಲಿ ಮಾತಾಡ್ತೀವಿ, ಹಾಯ್ ಹಾಯ್ ಅಂತೆಲ್ಲ ಮಾತಾಡ್ತೀವಿ. ನಾನು ಎಲ್ಲರಿಗೂ ಹಾಯ್ ಅಂತಿದ್ದೀನಿ, ಯಾರು ಏನು ಮಾತಾಡ್ತಿಲ್ಲ. ಮೇಡಮ್ ಗೊತ್ತಾಯ್ತಾ ಹಿಂಗೆ ಏನು, ಯಾಕೆಂದರೆ ಅವರು ಅಂದ್ಕೊಂಡಿದ್ದಾರೆ ನನಗೂ ಗೊತ್ತು ಅಂತ. ಸೊ ನನಗೆ ಬೆಳಗ್ಗೆಯಿಂದ ಏನೂ ನ್ಯೂಸೇ ಗೊತ್ತಾಗಿಲ್ಲ, ಯಾರೂ ಕಾಲ್ ಮಾಡಿಲ್ಲ, ಏನಿಲ್ಲ. ಸೊ ನನ್ನದೇ ಬೇರೆ ಯೋಚನೆಯಲ್ಲಿ ನನ್ನ ತಲೆಯಲ್ಲಿ ಬೇರೆನೇ ಏನೋ ಕಂಪೋಸಿಷನ್ ಏನೋ ನಾನು ಯೋಚನೆ ಮಾಡ್ಕೊಂಡು ಹೋಗ್ತೇನೆ. ಅವರು ದರ್ಶನ್ದು ಗೊತ್ತಾಯ್ತಾ, ವಿಷಯ ಗೊತ್ತಾಯ್ತಾ, ಏನು ನನ್ನ ತಕ್ಷಣ ನನಗನ್ಸಿದ್ದು ಏನೋ ಆಯಿತು ಆ್ಯಕ್ಸಿಡೆಂಟ್. ಯಾಕೆಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಅವ್ರಿಗೆ ಆ್ಯಕ್ಸಿಡೆಂಟ್ ಎಲ್ಲ ಆಗಿ ಒಂಥರ ಆಯ್ತು. ಏನಾಯಿತು ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಹಿಂಗೆ ಅರೆಸ್ಟ್ ಆಗಿದ್ದಾರೆ, ಸೊ ಫಾರ್ ಸಮ್ ಇದು. ಸೊ ನನಗೆ ಫಸ್ಟ್ ಅನಿಸಿದ್ದು ಅವರೆಲ್ಲ ಸುಮ್ಮನೆ ಏನೋ, ಏಕೆಂದರೆ ಎಲ್ಲ ಟೈಮೂ ದರ್ಶನ್ ವಿಷಯಕ್ಕೆ ತುಂಬಾ ಏನೇನೋ ಮಾತಾಡ್ತಾ ಇರ್ತೀವಿ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇರ್ತೀನಿ, ಏನೋ ಹೇಳ್ತಾ ಇರ್ತೀನಿ. ತುಂಬ ಇಷ್ಟ ಅನ್ನೋದು ಅವರೆಲ್ಲರಿಗೂ ಗೊತ್ತು. ಸೊ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಏನ್ರಿ ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ, ಏನು ಹೇಳ್ತಾ ಇದ್ದೀರಾ, ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀವಿ ನೋಡಿ ಅಂತ. ಸೊ ಪಕ್ಕದ ಥಿಯೇಟ್ರಲ್ಲಿ ಅಂದರೆ ಅದರಲ್ಲೇ ಪಕ್ಕದ ರೂಮಲ್ಲಿ ಟಿ ವಿ ಇದೆ. ನಾನು ಹೋಗ್ಬಿಟ್ಟು ಫಸ್ಟ್ ಟಿ ವಿ ಆನ್ ಮಾಡಿದೆ. ಸೊ ಎಲ್ಲ ಚಾನಲಲ್ಲೂ ಅದೇ ಬರ್ತಾಯಿದೆ. ಆ್ಯಂಡ್ ಟೋಟ್ಲಿ ಶಾಕಿ, ಏನೂ ಗೊತ್ತಾಗ್ತಾ ಇರಲಿಲ್ಲ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ಅವತ್ತು ನಾವು. ಸ್ಟುಡಿಯೋದಲ್ಲಿ ಅವ್ರಿಗೆಲ್ಲ ಹೇಳ್ದೆಲ್ಲ ಐ ಕೆ ನಾಟ್ ರೆಕಾರ್ಡ್. ಸೊ ಅಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿದ್ರು. ನೋಡ್ಬಿಟ್ಟು ಅವರೆಲ್ಲ ಹೊರಟ್ರು. ನಾನು ಆಲ್ಮೋಸ್ಟ್ 4:30-5 ಗಂಟೆ ತನಕನೂ ಬೆಳಗ್ಗೆ ಹೋದಳು ಬರೀ ಟಿ ವಿ ನೋಡ್ತಾನೆ ಕೂತಿದ್ವಿ. ರೆಕಾರ್ಡಿಂಗ್ ಮಾಡಲಿಲ್ಲ ಅವತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.